ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಂಗೀತಾಳ ಮನೆಪಾಠ ಯೂಟ್ಯೂಬ್ ಚಾನಲ್. ಸೊ ನನ್ನ ಸೆಕೆಂಡ್ ಪಿ ಯು ಸಿ ಸೀರೀಸ್ನಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ಎಕ್ಸಾಂಪಲ್ 1, 2, 3 ನೋಡಿದ್ರಿ ಆನ್ ದ ಬೇಸಿಸ್ ಆಫ್ ಟೈಪ್ಸ್ ಆಫ್ ರಿಲೇಷನ್. ಸೊ ಅದರ ಕಂಟಿನ್ಯೂಡ್ ಪಾರ್ಟ್ ಇವತ್ತಿನ ವಿಡಿಯೋದಲ್ಲಿ ನಾನು ಎಕ್ಸಾಂಪಲ್ 4, 5, 6 ಅನ್ನು ಡಿಸ್ಕಸ್ ಮಾಡ್ತೀನಿ. ಸೊ ಎಕ್ಸಾಂಪಲ್ 4, show that the relation R in a set 1, 2, 3 given by relation R equals 1, 1, 2, 2, 3, 3, 1, 2, 2, 3. So is reflexive but not symmetric or transitive ಅಂತ ಕೇಳಿದ್ದಾರೆ. ಒಂದು ಸೆಟ್ ಕೊಟ್ಟಿದ್ದಾರೆ, ಅದರಲ್ಲಿ 1, 2, 3 ಎಲಿಮೆಂಟ್ಸ್ ಇದೆ. ರಿಲೇಷನ್ ಏನಿದೆ 1, 1, 2, 2, 3, 3, 1, 2 and 2, 3 ಇದೆ. ಸೊ ಇದನ್ನು ನಾವೇನಂತ ಪ್ರೂವ್ ಮಾಡಬೇಕು? ರಿಫ್ಲೆಕ್ಸಿವ್ ಆಗಿದೆ ಅಂತ ಅಷ್ಟೇ ಪ್ರೂವ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಸಿಮೆಟ್ರಿಕ್ ಮತ್ತೆ ಟ್ರಾನ್ಸಿಟಿವ್ ಆಗ್ತಾ ಇಲ್ಲ. ಯಾಕೆ ಅಂತ ನೋಡೋಣ. ಇಲ್ಲಿ ನೋಡಿ, ರಿಫ್ಲೆಕ್ಸಿವ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ದ ನಂಬರ್ ಇಟ್ ಸೆಲ್ಫ್ ಶುಡ್ ಬಿಲಾಂಗ್ಸ್ ಟು ದ ಪರ್ಟಿಕ್ಯುಲರ್ ರಿಲೇಷನ್. ಇಲ್ಲಿ ನೋಡಿ 3 ಎಲಿಮೆಂಟ್ ಅಲ್ವಾ, ಅದೇ ಎಲಿಮೆಂಟ್ ಇಲ್ಲಿ ಎಕ್ಸಿಸ್ಟ್ ಆಗ್ತಾ ಹೋಗಿದೆ. 1, 1, 2, 2, 3, 3 ಸೆಟ್ ಅಲ್ಲಿ ಇರೋದೇ ಅಷ್ಟೇ ಎಲಿಮೆಂಟ್ಸ್ ಅಂದ್ರೆ ಅಷ್ಟೇ ರಿಫ್ಲೆಕ್ಸಿವ್ ಆಗಿ ಎಕ್ಸಿಸ್ಟ್ ಆಗಿದೆ. ತನಗೆ ತಾನೇ ರಿಲೇಟ್ ಹಾಕೊಂಡು 3 ನಂಬರ್ಸ್ ಕೂಡ ಎಕ್ಸಿಸ್ಟ್ ಆಗ್ತಾ ಇದೆ. ಸೊ ದಿಸ್ ಇಸ್ ರಿಫ್ಲೆಕ್ಸಿವ್. ಸೊ ಇದೇನು ರಿಫ್ಲೆಕ್ಸಿವ್. ಸಿಮೆಟ್ರಿಕ್ ಯಾಕೆ ಆಗಲ್ಲ ಅಂತ ನೋಡೋಣ. ಸೊ ಇದೆಷ್ಟು ಬಿಟ್ಬಿಡಿ. ಓಕೆ, ಇನ್ನೆರಡು ಸೆಟ್ ಆಫ್ ಎಲಿಮೆಂಟ್ಸ್ ಇದೆ. 1, 2 ಕೊಟ್ಟಿದ್ದಾರೆ ಸೆಟ್ ಅಲ್ಲಿ. 1, 2 ಬಿಲಾಂಗ್ಸ್ ಟು ಆರ್. ಬಟ್ ಏನು 2, 1 ಈ ಪರ್ಟಿಕ್ಯುಲರ್ ರಿಲೇಷನ್ ಅಲ್ಲಿ ಎಕ್ಸಿಸ್ಟ್ ಆಗ್ತಾ ಇಲ್ಲ. So this does not belongs to R. So this does not implies symmetric. Okay, next. ಇಲ್ಲಿ ನೋಡಿ 1, 2, 2, 3 ಎರಡು belongs to R. But 1, 3 does not belongs to R. ಆ ಸೆಟ್, ಆ ಪೇರ್ ಆಫ್ ಎಲಿಮೆಂಟ್ಸ್ ಈ ಪರ್ಟಿಕ್ಯುಲರ್ ರಿಲೇಷನ್ ಅಲ್ಲಿ ಎಕ್ಸಿಸ್ಟ್ ಆಗ್ತಾ ಇಲ್ಲ. ಸೊ ಏನಾಯ್ತು? ದಿಸ್ ಡಸ್ ನಾಟ್ ಇಂಪ್ಲೈಸ್ ಟ್ರಾನ್ಸಿಟಿವ್. ಸೊ ಇವೆರಡೇ ಆಗೋದಿಲ್ಲ, ರಿಫ್ಲೆಕ್ಸಿವ್ ಮಾತ್ರ ಆಗುತ್ತೆ. ಸೊ ಪರ್ಟಿಕ್ಯುಲರ್ ಸೆಟ್ ಏನಾಗಿದೆ, ರಿಫ್ಲೆಕ್ಸಿವ್ ಆಗಿದೆ, ಟ್ರಾನ್ಸಿಟಿವ್ ಅಂಡ್ ಸಿಮೆಟ್ರಿಕ್ ಆಗ್ತಾ ಇಲ್ಲ. So let us move on to the next example. Example 5. Show that the relation R in the set of Z of integers given by R equals such that A, B such that A divides A minus B is an equivalence relation ಅಂತ ಕೇಳಿದ್ದಾರೆ. Okay, let us prove it. 5. So what is the set that they have given? The main set is set of all integers. ಇದು ಬಿಗರ್ ಸೆಟ್ ಆಗಿರೋದ್ರಿಂದ ನಿಮ್ಗೆ ಈಕ್ವಿವೆಲೆನ್ಸ್ ರಿಲೇಷನ್ ಆಗುತ್ತೆ ಅನ್ನೋದು ಅಲ್ಲೊಂದು ಚಿಕ್ಕ ಹಿಂಟ್ ಸಿಕ್ಕಂಗಾಗತ್ತೆ. ಆರ್ ಏನಿದೆ A, B such that 2 divides A minus B. ಓಕೆ, ಸೊ ನಾವೀಗ ಇದನ್ನ ರಿಫ್ಲೆಕ್ಸಿವ್ ಅಂತ ಪ್ರೂವ್ ಮಾಡಬೇಕು. ಸೊ ಫಸ್ಟ್ ರಿಫ್ಲೆಕ್ಸಿವ್ ಅಂತ ಪ್ರೂವ್ ಮಾಡೋದಕ್ಕೆ ಜಸ್ಟ್ ನಾನು ಎ ಬಿಲಾಂಗ್ಸ್ ಟು ಆರ್ ತಗೋತೀನಿ. ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ಬೇಕಲ್ವಾ? ಹೇಗೆ ಸ್ಯಾಟಿಸ್ಫೈ ಆಗುತ್ತೆ ಅಂತ ಹೇಳಿದ್ರೆ ಎ ಮೈನಸ್ ಎ ಡಿವೈಡ್ ಬೈ 2. ಇದಕ್ಕೆ ಆನ್ಸರ್ ಏನು? 0/2 ಈಕ್ವಲ್ಸ್ 0. ಸೊ ದಿಸ್ 0 ಈಸ್ ಇನ್ ದ ಮೇನ್ ಸೆಟ್. that 0 is in the main set. So ಏನಾಯ್ತು? ಇದು ರಿಫ್ಲೆಕ್ಸಿವ್ ಆಯ್ತು.
ಸೊ ಇದೇ ತರ ಎನಿ ಎಲಿಮೆಂಟಿಗೆ ನಾವು ಪ್ರೂವ್ ಮಾಡ್ಬೋದು. ಈಗ ನಾವು 2 ಎಕ್ಸಾಂಪಲ್ ಅನ್ನು ತಗೊಳ್ಳೋಣ, 2 ಎಲಿಮೆಂಟ್ಸ್ ಅನ್ನ ತಗೊಳ್ಳೋಣ. ಎ ಕಾಮ ಬಿ belongs to A such that A minus B divides 2. ಓಕೆ, ಇದಾಗಿದೆ. ಅದೇ ರೀತಿ ಇದಾಯ್ತು ಅಂತ ಹೇಳಿದ್ರೆ ಎ ಕಾಮ ಬಿ ಎಲ್ ಬಿಲಾಂಗ್ಸ್ ಆಗಿದೆ, ಆರ್ ಅಲ್ಲಿ ಇದೆ ಅಂತ ಅರ್ಥ ಆಗುತ್ತೆ. ಸೊ ಅದೇ ರೀತಿ ಅಂತಂದ್ರೆ ಇದು ಇಂಟೀಜರ್ ಆಗಿದೆ, ಬರೋ ಆನ್ಸರ್ ಇಂಟೀಜರ್. ಬಿ ಮೈನಸ್ ಎ ಬೈ 2 ಇದರಲ್ಲೂ ಇನ್ನೊಂದು ಯಾವುದೋ ಒಂದು ಇಂಟೀಜರ್ ಬರುತ್ತೆ. ಸೊ ಅದೆಲ್ಲ ಎಕ್ಸಿಸ್ಟ್ ಆಗುತ್ತೆ, ಸೆಟ್ ಎ ನಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಸೊ ಬಿ ಕಾಮ ಎ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್. ಸೊ ಇದೇನಾಯ್ತು, ಇದು ಕೂಡ ಸಿಮಿಟ್ರಿಕ್ ಆಗುತ್ತೆ. ಓಕೆ, ಸೊ ಇಂಟೀಜರ್ಸ್ ಆಗಿರೋದ್ರಿಂದ ಇದು ಹೋಲ್ಡ್ ಆಗುತ್ತೆ. ಇಫ್ ಇನ್ ಕೇಸ್ ಇಫ್ ಇಟ್ ವಾಸ್ ಎ ಹೋಲ್ ನಂಬರ್ ಅವ್ರ ನ್ಯಾಚುರಲ್ ನಂಬರ್ಸ್ ಏನಾದ್ರು ಕೊಟ್ಟಿದ್ರೆ ಈ ಮೈನ್ ಸೆಟ್, ನಮ್ಗೆ ಇದು ಹೋಲ್ಡ್ಸ್ ಆಗ್ತಾ ಇರ್ಲಿಲ್ಲ. ಓಕೆ, ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಥರ್ಡ್ ಪಾಯಿಂಟ್ ನಾವು ಪ್ರೂವ್ ಮಾಡಬೇಕಾಗಿರೋದು ಟ್ರಾನ್ಸಿಟಿವ್ ಅಂತ ಹೇಳ್ಬಿಟ್ಟು. ಸೊ ಟ್ರಾನ್ಸಿಟಿವ್ಗೆ ನಾನು 3 ಎಲಿಮೆಂಟ್ಸ್ ಅನ್ನ ತಗೊಂತೀನಿ ಸೆಟ್ ಅಲ್ಲಿ. ಬಿಲಾಂಗ್ಸ್ ಟು ಎ, ಸೊ ಎ ಮೈನಸ್ ಬಿ ಬೈ 2 ಕಾಮ ಬಿ ಮೈನಸ್ ಸಿ ಬೈ 2 ಇದಾಗಿರುತ್ತೆ. ಸೊ ಅಲ್ಲಿಗೆ ಏನಾಯ್ತು, ಎ ಕಾಮ ಬಿ ಆ್ಯಂಡ್ ಬಿ ಕಾಮ ಸಿ ಬಿಲಾಂಗ್ಸ್ ಟು ಆರ್ ಆಯಿತು. ಸೊ ಇಲ್ಲಿ 2 ಕಡೆಯಲ್ಲೂ ಬರೋದು ಇಂಟೀಜರೇ. ಈ ಕೇಸಲ್ಲೂ ಅಷ್ಟೇ ಎ ಮೈನಸ್ ಸಿ ಬೈ 2 ಮಾಡ್ಕೊಂಡಾವಾಗಲೂ ಇಂಟೀಜರೇ ಬರುತ್ತೆ. ಸೊ ಅಲ್ಲಿಗೆ ಏನಾಯಿತು, ಎ ಕಾಮ ಸಿ ಇಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್ ಆಯಿತು. ಸೊ ಈ 3 ಆರಲ್ಲಿ ಬಿಲಾಂಗ್ಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ದಿಸ್ ರಿಲೇಷನ್ ಬಿಕಮ್ಸ್ ಟ್ರಾನ್ಸಿಟಿವ್. Hence, this is equivalence relation ಆಗುತ್ತೆ. ಸೊ ಹೇಗಾಗುತ್ತೆ ನಮ್ಗೆ ಗೊತ್ತಾಯ್ತಲ್ಲ, ಬರೋ ರಿಸಲ್ಟ್ ನಮಗೆ ಈ ಸೆಟ್ಟಲ್ಲಿ ಇರಬೇಕು ಅಷ್ಟೇ. ಗೊತ್ತಾಗ್ತಾ ಇದೆಯಾ? ಹೋಲ್ಡ್ ಆಗಬೇಕಾ, ಕೊಟ್ಟಿರೋ ಒಂದು ಕಂಡೀಷನ್ ಏನಿದೆಯಲ್ಲ ಅದು ಹೋಲ್ಡ್ಸ್ ಆಗಿ ಮೈನ್ ಸೆಟ್ಟಲ್ಲಿ ಎಕ್ಸಿಸ್ಟ್ ಆಗ್ತಾ ಬಂತು ಅಂತ ಹೇಳಿದ್ರೆ ನಿಮಗೆ ಮಾಡ್ತಾ ಇರೋ ವೇ ನೀವು ಕರೆಕ್ಟ್ ಇದೆ, ಪ್ರಾಪರ್ ಆಗಿದೆ ಅನ್ನೋದನ್ನ ಹೇಳುತ್ತೆ. So let us move on to the next example. Example 6. Let R be the relation defined by in the set 1 in the set A 1, 2, 3, 4, 5, 6, 7 ಇದೆ. So R ಏನು ಹೇಳುತ್ತೆ, A, B such that both A and B are either odd or even. So show that R is an equivalence relation. Further show that all elements of subset A, B is related to the other element of the subset A, 2, 4, 6 are related to each other, but no element of subset is related to another set of subset of 2, 4, 6 ಗೆ ರಿಲೇಟ್ ಆಗಿಲ್ಲ ಅನ್ನೋದನ್ನು ಪ್ರೂವ್ ಮಾಡಿ ಫರ್ದರ್ ಅಂತ ಹೇಳಿದ್ದಾರೆ. ಸೊ ರಿಲೇಷನ್ ಆರ್ ಅಲ್ಲಿ ಏನು ಹೇಳಿದ್ದಾರೆ, ಬೋತ್ ಎ ಅಂಡ್ ಬಿ ಆರ್ ಐದರ್ ಆಡ್ ಆರ್ ಈವನ್ ಅಂತ ಹೇಳಿದ್ದಾರೆ. ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ನಾವು ಪೇರ್ ಆಫ್ ಸೆಟ್ ಯಾವ್ದಾರು ಬರ್ಬೋದು ಅಂತ ಹೇಳಿದ್ದಾರೆ. ಇಲ್ಲಿ 2 ಎ ಮತ್ತೆ ಬಿ ಒಂದು ಕಂಡೀಷನ್ ಏನು ಅದದೇ ಬಂದಿರುತ್ತೆ. ಅದದೇ ಬಂತು ಅಂತ ಹೇಳಿದ್ರೆ 1, 1, 2, 2 ಈ ಥರ ಎಲಿಮೆಂಟ್ಸ್ಗಳು ಬರ್ತಾ ಹೋಗ್ತಾ ಇದ್ರೆ ಇಟ್ಸ್ ಅಂಡರ್ಸ್ಟುಡ್ ದಟ್ ನಿಮಗೆ ಕೊಟ್ಟಿರೋದು ರಿಫ್ಲೆಕ್ಸಿವ್ ಈ ಥರ ಎಕ್ಸಿಸ್ಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅವ್ರು ಈ ಥರ ಯಾವುದೋ ಒಂದು ಕಂಡೀಷನ್ ಕೊಟ್ಟಿರೋ ಜನರಲೈಸ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ದ್ಯಾಟ್ ಎಲಿಮೆಂಟ್ಸ್ ಪೇರ್ ಆಫ್ ಎಲಿಮೆಂಟ್ಸ್ ಎ, ಬಿ ಈಸ್ ಐದರ್ ಆಡ್ ಆರ್ ಈವನ್ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಹೇಗಾದ್ರೂ ಎಕ್ಸಿಸ್ಟ್ ಆಗ್ಬೋದು. ಅಂದರೆ ಪೇರ್ ಆಫ್ ಎಲಿಮೆಂಟ್ಸಲ್ಲಿ ಎ, ಬಿ ಈವನ್ ಆಗಿರ್ಬೋದು, ಈವನ್ ಆಡ್ ಆಗಿರ್ಬೋದು, ಆಡ್ ಈವನ್ ಆಗಿರ್ಬೋದು, ಮತ್ತು ಆಡ್ ಆಗಿರ್ಬೋದು. 4 ಚಾನ್ಸಸ್ ಇರುತ್ತೆ ನಿಮ್ಗೆ ಎಲಿಮೆಂಟ್ಸ್ ಎಕ್ಸಿಸ್ಟ್ ಆಗೋದಕ್ಕೆ. ಸೊ ಅಲ್ಲಿ ಆಡ್ ಬಂತು, ಈವನ್ ಬಂತು ಅಂತ ಹೇಳಿದ್ರೆ ಸೇಮ್ ನಂಬರ್ಸು ರಿಪೀಟ್ ಆಗ್ತಾ ಇದೆ, ಡಿಫ್ರೆಂಟ್ ನಂಬರ್ಸು ರಿಪೀಟ್ ಆಗ್ತಾ ಬರುತ್ತೆ. ಸೊ ಆಲ್ ಪಾಸಿಬಲ್ ಪೇರ್ ಆಫ್ ಎಲಿಮೆಂಟ್ಸ್ ಆ ಸೆಟ್ಟಲ್ಲಿ ಎಕ್ಸಿಸ್ಟ್ ಆಗ್ತಾ ಹೋಗುತ್ತೆ. ಸೊ ಒಂದಕ್ಕೊಂದು ರಿಲೇಟ್ ಆಗ್ತಾ ಹೋಗುತ್ತೆ. ಇದು ತುಂಬ ಲೆಂತಿ ಪ್ರೋಸೆಸ್ಸು. ನಿಮಗೆ ಇದನ್ನು ನೀವೇ ಟ್ರೈ ಮಾಡಿ. ನಾನು ಜಸ್ಟ್ ನಿಮಗೆ
ಒಂದು ಟಚ್ ಅಪ್ ಕೊಟ್ಟು ಬಿಡ್ತಾ ಇದೀನಿ ಹೇಗೆ ಮಾಡೋದು ಅಂತ. ಓಕೆ, ಯಾಕಂತ ಹೇಳಿದ್ರೆ ಸುಮಾರು ಎಲಿಮೆಂಟ್ಸ್ ಇದೆ ಕೊಟ್ಟಿರೋದ್ರಲ್ಲಿ. ಓಕೆ, ಎಷ್ಟು ಎಲಿಮೆಂಟ್ಸ್ ಕೊಟ್ಟಿದ್ದಾರೆ ಸೆಟ್ ಏನಲ್ಲಿ 1ರಿಂದ 7 ವರೆಗೂ ಕೊಟ್ಟಿದ್ದಾರೆ. ಸೊ 7 ಎಲಿಮೆಂಟ್ಸ್ ಇಟ್ಕೊಂಡು ನೀವು ಎಷ್ಟು ಪೇರ್ ಮಾಡ್ಬೋದು, ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನ್ ಗೊತ್ತೇ ಇರುತ್ತೆ. ಆ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಎಕ್ಸಿಸ್ಟ್ ಆಗುತ್ತೆ ಅನ್ನೋದು ನಿಮ್ಗೊಂದು ಅಂದಾಜು ಸಿಕ್ಕೇ ಸಿಗುತ್ತೆ. ಸೊ ಟ್ರೈ ಮಾಡಿ ನೋಡಿ. ಇಫ್ ಎನಿಬಡಿ ಟ್ರೈಡ್ ಇಟ್, ಪ್ಲೀಸ್ ಶೇರ್ ವಿತ್ ಮೀ, ಐ ವಿಲ್ ಗೈಡ್ ಯು ಫರ್ದರ್. ಸೊ ಹೀಗೆ ಮಾಡಿದ್ರೆ ನಿಮಗೆ ಆ ಪರ್ಟಿಕ್ಯುಲರ್ ಸೆಟ್ ಈಕ್ವಿವೆಲೆನ್ಸ್ ರಿಲೇಷನ್ ಆಗಿ ಎಕ್ಸಿಸ್ಟ್ ಆಗುತ್ತೆ. ಫರ್ದರ್ ಏನು ಹೇಳಿದ್ದಾರೆ, ಒಂದು ಸಬ್ಸೆಟ್ ಕೊಟ್ಟಿದ್ದಾರೆ, 2 ಸಬ್ಸೆಟ್ ಅನ್ನ ಕೊಟ್ಟಿದ್ದಾರೆ. ಎರಡು ಸಬ್ಸೆಟ್ ಯಾವುದು, 2, 4, 6 and the other is 1, 3, 5, 7. ಸೊ ಫಸ್ಟ್ ಏನ್ ಪ್ರೂವ್ ಮಾಡಿ ಅಂತ ಕೇಳಿದ್ದಾರೆ, all the elements of the subset, this subset is related to each other ಅಂತ ಹೇಳಿದ್ದಾರೆ. ಸೊ ನಮ್ಗೆ ರಿಲೇಷನ್ ಆರಲ್ಲೇ ಅದು ಬಂದ್ಬಿಟ್ಟಿರುತ್ತೆ, ಸಬ್ಸೆಟ್ ಮಾಡ್ಕೊಂಡಾಗ್ಲೂ ಹಾಗೆ ಆಗಿರುತ್ತೆ. ಆ್ಯಂಡ್ ಆಲ್ ದ ಎಲಿಮೆಂಟ್ಸ್ ಆಫ್ ದ ಸಬ್ಸೆಟ್ ರಿಲೇಟೆಡ್ ಟು ಈಚ್ ಅದರ್ ಅಂತ ಹೇಳಿದ್ರೆ ಹೀಗೆ. ಓಕೆ, ಇದಿದೆ ಸೆಟ್ಟಲ್ಲಿ ರಿಲೇಷನ್ಶಿಪ್ಸ್ ಎಕ್ಸಿಸ್ಟ್ ಆಗ್ತಾ ಹೋಗುತ್ತೆ ಅಂತ. ಸೊ ಬಟ್ ಇದೆರಡಕ್ಕೂ ನೀವು ಕಂಪೇರ್ ಮಾಡಿದಾಗ ಇವೆರಡರ ಮಧ್ಯೆ ಯಾವುದೇ ರಿಲೇಷನ್ ಇಲ್ಲ ಅಂತ ತೋರಿಸಿ ಅಂತ ಹೇಳಿದ್ದಾರೆ. ಸೊ ನಾನು ಹೇಳಿದಾಗೆ ಮೇಲ್ಗಡೆ ಸೆಟ್ಟಲ್ಲಿ ಅಂದರೆ ಮೇಲ್ಗಡೆ ನಿಮಗೆ ರಿಲೇಷನ್ ಕೊಟ್ಟಿದ್ದಾರೆ, ಅದರಲ್ಲೇ ಈ ಥರ ಎಕ್ಸಿಸ್ಟ್ ಆಗಿಬಿಡುತ್ತೆ. ಸೊ ಮತ್ತೆ ಫರ್ದರ್ ನೀವು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ, ಒಂದು ಸೆಂಟೆನ್ಸ್ ಬರೆದ್ರೆ ಸಾಕು. ಫ್ರಮ್ ದ ಅಬೋವ್ ರಿಲೇಷನ್ ಇಟ್ ವಾಸ್ ಕ್ಲಿಯರ್ ದಟ್ ಎವ್ರಿ ಎಲಿಮೆಂಟ್ ಆಫ್ ದ ಸಬ್ಸೆಟ್ ಈಸ್ ರಿಲೇಟೆಡ್ ಟು ಈಟ್ ಸೆಲ್ಫ್. ಆಲ್ ದ ಎಲಿಮೆಂಟ್ಸ್ ಎದ್ರ ಜೊತೆಗೆ ಅದೇ ರಿಲೇಟ್ ಆಗ್ತಿದೆ ಅನ್ನೋದನ್ನ ಒಂದು ಸ್ಟೇಟ್ಮೆಂಟಲ್ಲಿ ಬರೆದ್ರೆ ನಿಮಗೆ ಫಿನಿಶ್ ಆಗಿಬಿಡುತ್ತೆ. ಅದೇ ರೀತಿ ಯಾವುದು ಎಲಿಮೆಂಟ್ ರಿಲೇಟ್ ಆಗಿಲ್ಲ ಅಂತ ಹೇಳೋದಕ್ಕೆ, ಸೊ ಸಬ್ಸೆಟ್ ಆಗಿ ಸಪ್ರೇಟ್ ಮಾಡ್ಕೊಂಡಾಗ ಈ ರೀತಿ ಒಂದಕ್ಕೊಂದು ಎಲಿಮೆಂಟ್ಸ್ಗಳು ರಿಲೇಟ್ ಆಗ್ತಾ ಇಲ್ಲ ಇಲ್ಲಿ ಅಂತ ನೋಡಿದ್ರೆ ನಿಮಗೆ ಅರ್ಥ ಆಗ್ತಾ ಇದೆ. ಸೊ ಇದನ್ನ ಅಷ್ಟೇ ನೀವು ಒಂದು ಸೆಂಟೆನ್ಸ್ ಅಲ್ಲಿ ಬರೆದ್ರೆ ಸಾಕಾಗುತ್ತೆ. ಹೇಗೆ ಬರೀತೀರಾ? ಸೊ ಆಲ್ಸೋ ನೋ ಎಲಿಮೆಂಟ್ ಆಫ್ ದ ಸಬ್ಸೆಟ್ ಕ್ಯಾನ್ ಬಿ ರಿಲೇಟೆಡ್ ಟು ಆಸ್ ದೀಸ್ ಆರ್ ಕಂಪ್ಲೀಟ್ಲಿ ಆಡ್, ದೀಸ್ ಆರ್ ಕಂಪ್ಲೀಟ್ಲಿ ಈವನ್. ಓಕೆ, ಎರಡು ಬೇರೆ ಬೇರೆ ಸೆಟ್ ಆಗಿರೋದ್ರಿಂದ ಒಂದಕ್ಕೊಂದು ರಿಲೇಷನ್ ಆಗ್ತಾ ಇಲ್ಲ, 1ಗೆ 2 ರಿಲೇಟ್ ಆಗ್ತಾ ಇಲ್ಲ. ಹಾಗೆ ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಸೆಟ್ಟಲ್ಲಿ ಇರೋದೆಲ್ಲ ಈವನ್ ಆಗಿ ಆಡ್ ಆಗಿದೆ, ಸೆಕೆಂಡ್ ಸೆಟ್ಟಲ್ಲಿ ಇರೋದೆಲ್ಲ ಸೆಕೆಂಡ್ ಸಬ್ಸೆಟ್ಟಲ್ಲಿ ಇರೋದೆಲ್ಲ ಆಡ್ ಆಗಿದೆ. ಓಕೆ, ಹೀಗೆ ಒಂದು ಆಡ್ ಕಂಪ್ಲೀಟ್ಲಿ, ಇನ್ನೊಂದು ಈವನ್ ಕಂಪ್ಲೀಟ್ಲಿ ಸಬ್ಸೆಟ್ಟಲ್ಲಿ ಇರುವಂಥ ಎಲಿಮೆಂಟ್. ಹಾಗಾಗಿ ಯಾವುದೇ ರಿಲೇಷನ್ಶಿಪ್ ಇಲ್ಲಿ ಎಕ್ಸಿಸ್ಟ್ ಆಗಲ್ಲ ಅಕಾರ್ಡಿಂಗ್ ಟು ದ ಮೆನ್ಷನ್ ಇನ್ ದ ಕ್ವೆಶ್ಚನ್. ಸೊ ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಹೇಳಿಬಿಟ್ಟು, ನಿಮಗೆ ಪ್ರಾಪರ್ ಸೆಂಟೆನ್ಸಲ್ಲಿ ಬರಿಬೇಕು ಹೇಗೆ ಅಂತ ಹೇಳಿದ್ರೆ, ನಿಮಗೆ ನೋಟ್ಸ್ ಪ್ರೊವೈಡ್ ಮಾಡಬೇಕು ಅನ್ನೋ ಇಂಟೆನ್ಷನಲ್ಲಿ ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಕಮೆಂಟ್ ಆ್ಯಂಡ್ ಆಸ್ಕ್ ಮೀ. ಓಕೆ, ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ, ಅಂಡರ್ಸ್ಟ್ಯಾಂಡಬಲ್ ಅಂತ ಅನ್ಸಿದ್ರೆ ಪ್ಲೀಸ್ ಶೇರ್ ವಿತ್ ಯೋರ್ ಫ್ರೆಂಡ್ಸ್. ಆಲ್ಸೋ ನನ್ನ ಈ ಎಫರ್ಟ್ಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಅದೇ ರೀತಿ ನಿಮ್ಮ ಡೌಟ್ಸನ್ನು ಕಮೆಂಟ್ ಮೂಲಕ ನನ್ನ ಹತ್ರ ಕೇಳಿ ತಿಳ್ಕೊಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.